ಕಾರವಾರದ ಕೈಗಾದ 5 ಮತ್ತು 6ನೇ ಘಟಕ ಉತ್ಖನನ ಕಾರ್ಯ ಈಗಾಗಲೇ ಮುಕ್ತಾಯವಾಗಿದ್ದು, ತಳಪಾಯದ ಕಾಂಕ್ರೀಟ್ ಕಾಮಗಾರಿ ಮುಗಿದು ಭೂಮಿಯ ಮೇಲ್ಭಾಗದ ಕಾಂಕ್ರೀಟ್ ಕಾಮಗಾರಿ ಮುಂಬರುವ ನವೆಂಬರ್ನಲ್ಲಿ ನಡೆಯಲಿದೆ. 2030ರ ನವೆಂಬರ್ ವೇಳೆಗೆ ಘಟಕಗಳ ಮೊದಲ ಕಾರ್ಯಾರಂಭ ಪ್ರಾರಂಭವಾಗಲಿದೆ ಎಂದು ಕೈಗಾ ಅಣುವಿದ್ಯುತ್ ಕೇಂದ್ರದ ನಿರ್ದೇಶಕ ಬಿ ವಿನೋದ್ ಕುಮಾರ್ ತಿಳಿಸಿದರು. ಕೈಗಾದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಕೈಗಾದಲ್ಲಿ ತಲಾ 700 ಮೆಗಾವ್ಯಾಟ್ಗಳ 5 ಮತ್ತು 6ನೇ ಘಟಕ ನಿರ್ಮಾಣ ಕಾಮಗಾರಿಯನ್ನ ಒಟ್ಟು 2100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು, ಇದು ಭಾರತದ ಮೊಟ್ಟಮೊದಲ ಫ್ಲೀಟ್ ಮೂಡ್ ರಿಯಾಕ್ಟರ್ಗಳಾಗಿವೆ. 5 ಮತ್ತು 6ನೇ ಘಟಕ ನಿರ್ಮಾಣದಿಂದಾಗಿ ಜೀವ ಪರಿಸರ, ಆರ್ಥಿಕತೆ ಮತ್ತು ಸ್ಥಳೀಯ ಸಮುದಾಯದವರಿಗೆ ಅನುಕೂಲವಾಗಲಿದೆ. ಅಂದಾಜು 8,000ದಿಂದ 12,000 ಕಾರ್ಮಿಕರಿಗೆ ನಿರ್ಮಾಣ ಹಂತದಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಸಾಗಾಟ ಸಂಪರ್ಕದ ಜೊತೆ ಸ್ಥಳೀಯರ ವ್ಯವಹಾರ ಚಟುವಟಿಕೆ ಸಹ ಹೆಚ್ಚಾಗಲಿದೆ. ಅಲ್ಲದೆ ಸ್ವಉದ್ಯೋಗ ಮತ್ತು ಉದ್ಯೋಗಾವಕಾಶ ವೃದ್ಧಿಯಾಗಲಿದೆ. ಅಲ್ಲದೆ ಸ್ಥಳೀಯ ಸಣ್ಣ ಉದ್ಯಮಗಳು ಸಹ ಉತ್ತೇಜನ ಪಡೆಯಲಿವೆ. ಈಗಾಗಲೇ ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆಂದು ಅರಣ್ಯ ಇಲಾಖೆಯಿಂದ ಪಡೆದ 1,200 ಹೆಕ್ಟೇರ್ ಭೂಮಿಯಲ್ಲಿ ಕೈಗಾ 5 ಮತ್ತು 6ನೇ ಘಟಕಕ್ಕೆ 54 ಹೆಕ್ಟೇರ್ ಭೂಮಿ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಹೀಗಾಗಿ ಹೊಸದಾಗಿ ಯಾವುದೇ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗ್ತಿಲ್ಲ. ಈ ಯೋಜನೆಗೆ ಕೇಂದ್ರ ಸರ್ಕಾರದ ಅಣುಶಕ್ತಿ ಇಲಾಖೆ, ಅಣುಶಕ್ತಿ ನಿಯಂತ್ರಣ ಆಯೋಗಗಳು ತಾತ್ವಿಕ ಅನುಮೋದನೆ ನೀಡಿದ್ದು, ರಿಯಾಕ್ಟರ್ ನಿರ್ಮಾಣದ ಚಟುವಟಿಕೆಗಳು, ನ್ಯೂಕ್ಲಿಯರ್ ಘಟಕಗಳ ಸಿವಿಲ್, ಎಲೆಕ್ಟ್ರಿಕಲ್ ಕಾಮಗಾರಿಗಳನ್ನು ಮೆಗಾ ಇಂಜಿನಿಯರ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿ, ಟರ್ಬೈನ್ ವಿಭಾಗದ ಕಾಮಗಾರಿಗಳನ್ನು ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಕೈಗೊಳ್ಳಲಿದ್ದು, ಎಲೆಕ್ಟ್ರಿಕಲ್ ಮತ್ತು ಸುರಕ್ಷತೆ ವಿಭಾಗದ ಇನ್ನೊಂದು ಕಾಮಗಾರಿಯನ್ನ ಇಸಿಎಲ್ ಎಂಬ ಅಣುವಿದ್ಯುತ್ ಇಲಾಖೆಯ ಸಹೋದರ ಸಂಸ್ಥೆಯೇ ಕೈಗೊಳ್ಳಲಿದೆ. ಪ್ರತಿ ಹಂತದಲ್ಲೂ ಸುರಕ್ಷತೆಯ ಮಾನದಂಡಗಳನ್ನು ಸಂಬಂಧಪಟ್ಟ ಇಲಾಖೆಗಳು ಕೈಗೊಳ್ಳಲಿವೆ ಎಂದರು. ಕೈಗಾ ಅಣು ಸ್ಥಾವರದ 5 ಮತ್ತು 6ನೇ ಘಟಕಕ್ಕೆ ಕೇಂದ್ರದ ಪರಿಸರ ಮಂತ್ರಾಲಯ 1992ರಲ್ಲೇ ಅನುಮತಿ ನೀಡಿದ್ದು, ಇದೀಗ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅನುಮತಿಯೊಂದು ಬಾಕಿ ಇದೆ. ಘಟಕ ನಿರ್ಮಾಣಕ್ಕಾಗಿ ಈಗಾಗಲೇ ಉತ್ಖನನ ಕಾರ್ಯ ಮುಕ್ತಾಯವಾಗಿದ್ದು, ಮೊದಲ ಕಾಂಕ್ರೀಟೀಕರಣ ಮುಂಬರುವ ನವೆಂಬರ್ನಲ್ಲಿ ಪ್ರಾರಂಭವಾಗಲಿದೆ. 2027ರ ಜುಲೈನಲ್ಲಿ ಉತ್ಪಾದನಾ ಉಪಕರಣಗಳ ಜೋಡಿಸುವಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. 2028ರ ಅಕ್ಟೋಬರ್ನಲ್ಲಿ ಘಟಕದ ಲೋಕಾರ್ಪಣೆ ಪ್ರಕ್ರಿಯೆ ಶುರುವಾಗಲಿದೆ. 2023ರ ನವೆಂಬರ್ನಲ್ಲಿ ಮೊದಲ ಸಲದ ವಿದ್ಯುತ್ ಉತ್ಪಾದನೆ ಆರಂಭಗೊಳ್ಳಲಿದೆ. ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರವು ಕೈಗಾದಲ್ಲಿ ವಿಕಿರಣ ಹರಡೋದನ್ನ ತಡೆಯಲು ಗರಿಷ್ಠ ಪ್ರಮಾಣದ ಸುರಕ್ಷತೆಯಲ್ಲಿ ಕೈಗೊಂಡಿದ್ದು, ಇಲ್ಲಿನ ವಿಕಿರಣದ ಪ್ರಭಾವ ನಿಗದಿಗಿಂತ ಅತ್ಯಂತ ಕನಿಷ್ಠ ಮಟ್ಟದಲ್ಲಿದ್ದು, ಸಾರ್ವಜನಿಕರು ಹಾಗೂ ಪರಿಸರದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಇದುವರೆಗೂ ಕಂಡುಬಂದಿಲ್ಲ. ಜನರು ಯಾವುದೇ ವದಂತಿಗೆ ಕಿವಿಕೊಡಬಾರದು ಎಂದು ಕೈಗಾ ಅಣುವಿದ್ಯುತ್ ಸ್ಥಾವರದ ಸ್ಥಾನಿಕ ನಿರ್ದೇಶಕ ವಿನೋದ್ ಕುಮಾರ್ ಹೇಳಿದರು. Kaiga 5-6 units, shortly it is going to start first pour of concrete. These 2 units are having a capacity of 700 megawatt into 2, and it is going to be completed within a span of 5 years from the first pour of concrete. And the installed capacity is 1400 megawatt, and the project cost will be around 21,000 crores. Definitely is a major share is going to be, we are expecting major share of this power generation will be allocated to the Karnataka, but however it will be decided to the Ministry of Power once the operation is going to start. Presently out of 880 megawatt, we are supplying around 240 megawatt to Karnataka. Definitely this much of capital intensive works is going on. It is a huge labor intensive, and we are expecting around 8 to 10,000 workers to be worked per day during the peak construction period. This will in turn directly or indirectly will affect the improve the or develop the local areas. It is going to be already pre-project activities have been completed, and preparation for the first pour of concrete has been completed, and the first pour of concrete is going to be start very soonly, maybe after the monsoon during the month of November. It is expected around 5 to 5.5 years maximum it will take for the construction. Like that is what abhi contract manpower during construction around 8 to 10,000 people will be working, not at present during peak construction. ऐसा कुछ स्टडी नहीं है, and Kaiga is not having any that adverse effect, and we are contributing only less than 2 microsieverts of radiation to the environment because of our power production or our reactors. 2 microsieverts per year we are giving it to the environment compared to the 1000 microsievert limit which is provided set by the government. That is the only myth I can say, because the same water of which is discharged from the plant side is being used for the Kaiga colony also. We are all consuming the same water, and before discharging the water there is a system of
treatment of this liquid waste. It has got filtration, dilution and disposal. These things we'll do it, and we ensure that there is no release of radioactivity before it is being discharged to the Kali reservoir, and the same water is being used for our colony purpose. ಕೈಗಾ ಘಟಕದಿಂದ ಅಣುವಿಕಿರಣ ಉಂಟಾಗ್ತಿದೆ. ಇದರಿಂದಾಗಿ ಕ್ಯಾನ್ಸರ್ ಮತ್ತಿತರ ರೋಗದ ಭೀತಿ ಬಗ್ಗೆ ಹಾಗೂ ಕಾಳಿ ನದಿ ನೀರನ್ನ ಕುಡಿಯುವ ಬಗ್ಗೆ ವದಂತಿಗಳನ್ನ ಹಬ್ಬಿಸಲಾಗ್ತಿದೆ. ಆದರೆ ಎಲ್ಲವನ್ನೂ ಪರೀಕ್ಷಿಸಲಾಗಿದೆ. ಟಾಟಾ ಮೆಮೋರಿಯಲ್ ಆಸ್ಪತ್ರೆ ತಂಡದ ಅಧ್ಯಯನದಲ್ಲೂ ಯಾವುದೇ ಸಂಗತಿ ಕಂಡುಬಂದಿಲ್ಲ. ಅಣುವಿಕಿರಣದ ಬಗ್ಗೆ ಪ್ರತಿ ವರ್ಷ ತಪಾಸಣೆ ನಡೆಸಲಾಗ್ತಿದೆ. ಜಗತ್ತಿನ ಎಲ್ಲಾ ದೇಶಗಳಲ್ಲೂ ದೈನಂದಿನ ಸಾರ್ವಜನಿಕ ಚಟುವಟಿಕೆಗಳಲ್ಲೂ ಕೂಡ ವಿಕಿರಣದ ಪ್ರಭಾವ ಎಲ್ಲಾ ಕಡೆಗಳಲ್ಲಿ ಕಂಡುಬರಲಿದ್ದು, ಸಾರ್ವಜನಿಕರು ಯಾವುದೇ ಆಧಾರರಹಿತ ಊಹಾಪೋಹಗಳಿಗೆ ಕಿವಿಕೊಡಬಾರದು ಎಂದರು. ಸಿಎಸ್ಆರ್ ಯೋಜನೆಯಡಿ ಪ್ರತಿ ವರ್ಷ 9 ರಿಂದ 16 ಕೋಟಿಯವರೆಗೂ ಹಣವನ್ನ ವಿನಿಯೋಗಿಸಲಾಗುತ್ತಿದ್ದು, ಇದುವರೆಗೆ 110 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದ್ದು, ಕಾಳಿ ಹುಲಿ ಮೀಸಲು ವಲಯದಲ್ಲಿ ವನ್ಯಜೀವಿ ಸಂರಕ್ಷಣೆಗಾಗಿ 20 ಕೋಟಿ ರೂಪಾಯಿಗಳನ್ನ ವ್ಯಯಿಸಲಾಗಿದೆ ಎಂದು ಕೈಗಾ ಅಧಿಕಾರಿಗಳು ಮಾಹಿತಿ ನೀಡಿದರು. ಎನ್ಪಿಸಿಐಎಲ್ ಕಾರ್ಪೊರೇಟ್ ನಿರ್ವಹಣೆ ವಿಭಾಗದ ಉಮೇಶ್ ಯಾದವ್, ಕೈಗಾ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥೆ ಸುವರ್ಣ ಗಾಂವ್ಕರ್, ಪರಿಯೋಜನಾ ನಿರ್ದೇಶಕ ಜೆಎಲ್ ಸಿಂಹ, ಕೈಗಾ 1 ಮತ್ತು 2 ನಿರ್ದೇಶಕ ಶ್ರೀರಾಮ್, 3 ಮತ್ತು 4ರ ನಿರ್ದೇಶಕ ಎಸ್ಕೆ ಓಜಾ, ಮುಂಬಯಿಯ ಬಾಬಾ ಅಣುವಿಜ್ಞಾನ ಕೇಂದ್ರದ ನಿವೃತ್ತ ನಿರ್ದೇಶಕ ಡಾಕ್ಟರ್ ಹೇಮಂತ್ ಹಲ್ಡನೇಕರ್ ಇದ್ದರು. 5 and 6 ಘಟಕ ಈಗ ನಾವು ಪ್ರೀ ಪ್ರಾಜೆಕ್ಟ್ ಆಕ್ಟಿವಿಟಿ ಎಲ್ಲ ಕಂಪ್ಲೀಟ್ ಆಗಿದೆ. ಇವತ್ತಿನ ಕಂಡೀಷನ್ ಅಲ್ಲಿ ನಾವು ಎಕ್ಸ್ಕವೇಷನ್ ಇನ್ ಸಾಯಿಲ್, ಹಾರ್ಡ್ ರಾಕ್, ಕನ್ಫರ್ಮೇಟರಿ ಸಬ್ಸಾಲ್ ಇನ್ವೆಸ್ಟಿಗೇಷನ್ ಮತ್ತೆ ಲೆವೆಲಿಂಗ್ PCC ಕಂಪ್ಲೀಟ್ ಆಗಿದೆ. ಇವಾಗ ಮಾಡುವುದು ಬಾಕಿ ಏನಂತಂದ್ರೆ, ಈಗ ಫಸ್ಟ್ ಪೋರ್ ಆಫ್ ಕಾಂಕ್ರೀಟ್ N45 ಗ್ರೇಡ್ ಕಾಂಕ್ರೀಟ್ ಮಿಕ್ಸ್ಡ್ ಡಿಸೈನ್ ಆದ್ಮೇಲೆ ವಿ ಕ್ಯಾನ್ ಟೇಕ್ ಅಪ್ ದಿ ಫಸ್ಟ್ ಪೋರ್ ಆಫ್ ಕಾಂಕ್ರೀಟ್. ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ another 2 to 2.5 months time. We are expected to this first pour of concrete we are expected to do it in November 2025. 2 units 700 megawatt each. So ಇದು 700 megawatt 5 and 6 ಇಂದ 1400 megawatt. ಇವಾಗ ಇರುವುದು 1 2 3 4 220 megawatt 4 ಯೂನಿಟ್ ಇದೆ. ಟೋಟಲ್ is 880. With only 2 units of 5 and 6 it will be 1400 megawatt we can manage. ಇದು completion expected is in the 2030 ಫಸ್ಟ್ ಮೊದಲನೇ ಘಟಕ ಶುರು ಆಗುತ್ತೆ. ಕೈಗಾ 1 ಮತ್ತು 2 2000 ಇಸ್ವಿಯಲ್ಲಿ ಶುರುವಾಯಿತು. ಈಗ ಆಲ್ರೆಡಿ 25 ವರ್ಷ ಕಂಪ್ಲೀಟ್ ಆಗಿದೆ 1 ಮತ್ತು 2. ಅದು ನಮ್ಮ ಇದೇನಂದ್ರೆ 25 ವರ್ಷ ಆದಮೇಲೆ ನಾವು ಮೇನ್ ಕೋರ್ ರಿಯಾಕ್ಟರ್ ಕೋರಲ್ಲಿ ಕೂಲೆಂಟ್ ಚಾನಲ್ ಅಂತ ಒಂದಿರ್ತವೆ. ಆ ಕೂಲೆಂಟ್ ಚಾನಲ್ಗಳನ್ನ ನಾವು ಬದಲಾಯಿಸಬೇಕಾಗುತ್ತೆ 25 ವರ್ಷಕ್ಕೊಂದ್ಸರಿ. ಅದು ಬಹಳಷ್ಟು ಟೆಸ್ಟ್ಗಳು ಮಾಡಿಬಿಟ್ಟು ಬಹಳಷ್ಟು ಇದೆಲ್ಲ ಆದಮೇಲೆ ನಮಗೊಂದು ಗೈಡ್ಲೈನ್ಸ್ ಇರುತ್ತೆ, ಇಷ್ಟು ವರ್ಷ ಇದ್ರದ್ದು ಬಾಳಿಕೆ ಇರುತ್ತೆ ಅಂತ. ಆ ಬಾಳಿಕೆ ಆದಮೇಲೆ 25 ವರ್ಷ ಆಯಿತು. ಸೊ 25 ವರ್ಷ ಆದಮೇಲೆ ನಾವು ಮತ್ತೆ ಇನ್ನೂ 25 ವರ್ಷ ನಾವು ಪ್ಲಾಂಟ್ ನಡೆಸ್ಬೋದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಆ ಕೊಳವೆ ಕೂಲೆಂಟ್ ಚಾನಲ್ ಅಂತ ಏನು ಹೇಳ್ತೀವಿ, ಆ ಕೂಲೆಂಟ್ ಚಾನಲ್ನ ತೆಗೆದುಬಿಟ್ಟು ಹೊಸ ಕೂಲೆಂಟ್ ಚಾನಲ್ ಹಾಕ್ತೀವಿ. ಆ ಒಂದು ಪ್ರಕ್ರಿಯೆ ಈಗ ನಮ್ಮ ಕೈಗಾದಲ್ಲಿ ಶುರುವಾಗಿದೆ. ಮೊದಲನೇ ಸಾರಿ ನಾವು ಮಾಡ್ತಾ ಇರೋದಲ್ಲ ಕೈಗಾದಲ್ಲಿ. ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಇನ್ನು ಬಹಳಷ್ಟು ಕಡೆ ಏನು ತಾರಾಪುರಲ್ಲಿ ಆಗಿರ್ಬೋದು, ರಾಜಸ್ಥಾನಲ್ಲಿ ಕಕ್ರಾಪಾರದಲ್ಲಿ ಮಾಡಿದ್ದಿದೆ, ನರವರದಲ್ಲಿ. ಅದೇ ತರ ನಾವು ಮಾಡ್ತಾ ಇದೀವಿ. ಒಂದು ಯೂನಿಟ್ 1 ಈಗ ಏಪ್ರಿಲ್ ಇಂದ ಶುರುವಾಗಿದೆ. 18 ತಿಂಗಳ ಕಾಲ ಪೂರ್ತಿ ಪ್ರಕ್ರಿಯೆ ಮುಗಿಸ್ತೀವಿ. ಅದ್ರ ಜೊತೆಯಲ್ಲಿ ಬಹಳಷ್ಟು ಈಗ ಅಪ್ಗ್ರೇಡೇಷನ್ ಅಂತ ಏನ್ ಹೇಳ್ತೀವಿ, ಹೊಸ ಇವನ್ನ ಕೆಲವಷ್ಟು ಪಂಪ್ಗಳು ಹಳೆವಾಗಿರ್ತವೆ, ಅದನ್ನು ಚೇಂಜ್ ಮಾಡೋದು. ಈ ಆಪರ್ಚುನಿಟಿ ಉಪಯೋಗ ಮಾಡಿಬಿಟ್ಟು ನಾವು ಅಪ್ಗ್ರೇಡೇಷನ್ ಕೂಡ ಬಹಳಷ್ಟು ಅಪ್ಗ್ರೇಡೇಷನ್ ಮಾಡಿಬಿಟ್ಟು 18 ತಿಂಗಳ ಕಾಲದಲ್ಲಿ ನಾವು ಇದೊಂಥರ ಹೊಸ ಜೀವ ಕೊಟ್ಟಾಗೆ. ಸೊ ಆ ಥರ ಮಾಡೋದ್ರಿಂದ ಮತ್ತೆ ನಮಗೆ ಇನ್ನೂ ಒಂದು 20-25 ವರ್ಷದ ಕಾಲ ಮತ್ತೆ ನಿರಂತರವಾಗಿ ವಿದ್ಯುತ್ ಶಕ್ತಿಯನ್ನು ಮಾಡ್ಬೋದು. ಇದಕ್ಕಾಗಿ ಯೂನಿಟ್ 1 ಈಗ ತಗೊಂಡಿದ್ದೀವಿ. ಯೂನಿಟ್ 1 ನೆಕ್ಸ್ಟ್ ಇಯರ್ ಕಂಪ್ಲೀಷನ್ ಆದಮೇಲೆ ಇನ್ನೊಂದು 6 ತಿಂಗಳಾದಮೇಲೆ ಮತ್ತೆ ಯೂನಿಟ್ 2 ತಗೊಳ್ತೀವಿ. ಅದಾದ ನಂತರ ಮತ್ತೆ ಯೂನಿಟ್ 3 ಬರುತ್ತೆ, ಯೂನಿಟ್ 4 ಬರುತ್ತೆ, ಹೀಗೆ ಬರ್ತಾ ಹೋಗುತ್ತೆ. ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ PI ಶ್ರೀಧರ್ ಅವರು ಪ್ಯಾಸೆಂಜರ್ ರಿಕ್ಷಾ ಮಾಲಕ ಹಾಗೂ ಚಾಲಕರ ಸಭೆ ನಡೆಸಿದರು. ಪ್ರವಾಸಿ ತಾಣದಲ್ಲಿ ಇಕ್ಕಟ್ಟಾದ ರಸ್ತೆಗಳಿದ್ದು ವಾಹನ ದಟ್ಟಣೆ ನಿಯಂತ್ರಿಸಲು ಏಕಮುಖ ಸಂಚಾರ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ ನಿಟ್ಟಿನಲ್ಲಿ ರಿಕ್ಷಾದವರು ಸಹಕರಿಸಬೇಕು. ಈಗಾಗಲೇ ಹಲವು ಬಾರಿ ತಿಳುವಳಿಕೆ ನೀಡಲಾಗಿದ್ದು, ಇನ್ನು ಮುಂದೆ ನಿಯಮ ಮೀರಿದ್ರೆ ದಂಡ ವಿಧಿಸುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರವಾಸಿಗರಿಗಾಗಲಿ ಸ್ಥಳೀಯರಿಗಾಗಲಿ ಬಾಡಿಗೆ ದರ ಹೆಚ್ಚು ಪಡೆಯದಂತೆ ಸೂಚಿಸಿ ಕ್ರಮಿಸಿದ ದೂರಕ್ಕೆ ತಕ್ಕಂತೆ ದರ ಪಡೆಯಬೇಕು ಎಂದರು. ಆಟೋ ಚಾಲಕರು ಕಡ್ಡಾಯವಾಗಿ ಸಮವಸ್ತ್ರವನ್ನ ಧರಿಸಿ ಸಂಚರಿಸಬೇಕು ಹಾಗೂ ಸುರಕ್ಷತಾ ಕ್ರಮ
ಅನುಸರಿಸಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗಬೇಕು. ಯಾವುದೇ ತೊಂದರೆಯಾದ್ರೆ ಪೊಲೀಸರಿಗೆ ತಿಳಿಸಿ ಎಂದರು. ಮಹಾಬಲೇಶ್ವರ ಮಂದಿರದ ಎದುರಿನಲ್ಲೇ ರಿಕ್ಷಾ ನಿಲ್ಲಿಸಿ ಪ್ರಯಾಣಿಕರು ಇಳಿಸುತ್ತಿದ್ದು, ಇದರಂತೆ ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಿದೆ. ಇದರ ಬದಲು ಮಹಾಗಣಪತಿ ಮಂದಿರದ ಹಿಂಭಾಗ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಲು ಖಡಕ್ ಸೂಚನೆ ನೀಡಿದ್ರು. ಯಾವುದೇ ಕಾರಣಕ್ಕೂ ನಾವು ನಿಮಗೆ ತೊಂದರೆ ನೀಡಲು ಹೇಳ್ತಿಲ್ಲ. ಎಲ್ಲರ ಸಹಕಾರದಲ್ಲಿ ಇಲ್ಲಿನ ಸಂಚಾರ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸೋಣ ಎಂದರು. ರಿಕ್ಷಾ ಚಾಲಕರು ಸಹ ಹಲವು ಸಮಸ್ಯೆಗಳನ್ನ ವಿವರಿಸಿ, ಹೊರಗಿನವರು ಹಲವರು ಸಮವಸ್ತ್ರ ಧರಿಸದೆ ಆಟೋ ನಿಲ್ದಾಣದಲ್ಲೂ ನಿಲ್ಲದೆ ಅತ್ತಿತ್ತ ಓಡಾಡುತ್ತಾ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಕೆಲವರು ಏಕಮುಖ ಸಂಚಾರ ನಿಯಮ ಉಲ್ಲಂಘಿಸಿ ಸಾಗಿದ್ರು ಯಾವುದೇ ಕ್ರಮ ಜರುಗಿಸದೇ ಇರೋದು ಮತ್ತಿತರ ಸಮಸ್ಯೆಗಳನ್ನ ವಿವರಿಸಿದ್ರು. ಇವೆಲ್ಲದರ ಮೇಲೆ ಗಮನ ಇಟ್ಟು ಕ್ರಮ ಜರುಗಿಸೋದಾಗಿ ಭರವಸೆ ನೀಡಿದ್ರು. ತೊಂದರೆ ಕೊಡೋಕ್ಕೋಸ್ಕರ ಇರೋದಲ್ಲ, ನಾವು ನೀವು ಕೂಡಿ ಪಬ್ಲಿಕ್ ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕನ್ನ ಕಾರಣಕ್ಕಿದ್ದೀವಿ. ಇದು ಟೂರಿಸ್ಟ್ ಪ್ಲೇಸ್, ಆಟೋ ಸರ್ವಿಸ್ ಇಲ್ಲದ ಊರೇ ಇಲ್ಲ. ಯಾವ ದೊಡ್ಡ ಟೌನ್ ಸಿಟಿ ಯಾವ್ದಿದ್ರೆ ಆಟೋಗಳಿಲ್ಲದ ಊರೇ ಇಲ್ಲ. ನೀವು ಬೇಕು, ಪೊಲೀಸು ಬೇಕು, ಇಬ್ರು ಸೇರಿ ಸಹಕಾರ ಮಾಡಿದ್ರೆ ಒಂದು ಊರು ಸೇಫ್ ಆಗಿರ್ತದೆ, ಪಬ್ಲಿಕ್ ಗೆ ಸೇಫ್ಟಿ ಫೀಲ್ ಆಗ್ತದೆ. ಅದನ್ನ ಮಾಡ್ಕೊಂಡು ಹೋಗೋಣ, ಆಯ್ತಾ? ಇಷ್ಟೇ ವಿಚಾರ ಇರೋದು, ಟ್ರಾಫಿಕ್ ಸೇಫ್ಟಿ, ಪಬ್ಲಿಕ್ ಸೇಫ್ಟಿ ನೋಡ್ಕೊಂಡು ಹೋಗೋಣ. ಪಿಎಸ್ಐ ಖಾದರ್ ಭಾಷಾ ಸಂಚಾರ ನಿಯಮ ಪಾಲನೆ ಕುರಿತು ತಿಳಿಸಿದ್ರು. ಏನಾಗ್ತವೆ ಹೇಳಿ ಸಮಸ್ಯೆಗಳು, ಈ ತರ ಸಮಸ್ಯೆ ಸ್ಟಾರ್ಟ್ ಆಗ್ತವೆ. ನಿಮಗೆ ಈ ಕಡೆ ಸುತ್ತಾಡ್ಕೊಂಬಂದು ಕೊಡೋದು ದೊಡ್ಡದಿಲ್ಲ, 10 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. ನಿಮಗೆ ಪಬ್ಲಿಕ್ ಹತ್ರ ಇಟ್ಕೊಂತೀರಿ ನೀವು, ಬಟ್ ನಾವು ಅದ್ರ ಪಬ್ಲಿಕ್ ಕಾಯ್ಬೇಕಲ್ಲ. ನಾವು ಅವ್ರಿಗೆ ಅನಾನುಕೂಲ ಆಗ್ತದೆ, ನಾವು ನೋಡ್ಕೋಬೇಕು ಪಬ್ಲಿಕ್ಗೆ. ಈ ವೇಳೆ ಪಿಎಸ್ಐ ಶಶಿಧರ್ ಹಾಗೂ ಸಿಬ್ಬಂದಿಗಳು, ರಿಕ್ಷಾ ಚಾಲಕರು, ಮಾಲಕರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶ್ರಾವಣ ಮಾಸದ ಮಂಗಳವಾರದಂದು ಗೋಕರ್ಣ ತಾಮ್ರಗೌರಿ ಮಂದಿರದಲ್ಲಿ ಮುತ್ತೈದೆಯರಿಂದ ಕುಂಕುಮಾರ್ಚನೆ ನೆರವೇರಿತು. ಊರಿನ ವಿವಿಧೆಡೆಯ ಸುಮಂಗಲಿಯರು ಪಾಲ್ಗೊಂಡಿದ್ದರು. ನಂತರ ದೇವಿಗೆ ವಿಶೇಷ ಪೂಜೆ ನೆರವೇರಿತು. ಇದರಂತೆ ಗೋಕರ್ಣ ವಿವಿಧ ದೇವಿ ಮಂದಿರದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆ ನೆರವೇರಿತು. ಎಲ್ಲೆಡೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿ ದರ್ಶನ, ಪೂಜೆ ನೆರವೇರಿಸಿದ್ರು. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.